ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಒಂದು ವಾರದಿಂದ ಯಾವ ವಿಡಿಯೋನೂ ಮಾಡ್ತಾ ಇಲ್ಲ, ನಾನು ಹಾಕ್ತಾ ಇಲ್ಲ. ಆದರೂ ನನ್ನ ಸಬ್ಸ್ಕ್ರೈಬರ್ 2-3 ಅಂತೇಳಿ ಜಾಸ್ತಿ ಆಗ್ತಾ ಇದ್ದಾರೆ. ಅದೊಂದು ನನಗೆ ಖುಷಿ ವಿಚಾರ. ಖಂಡಿತ ಗೊತ್ತಿದ್ದವರು ಸಬ್ಸ್ಕ್ರೈಬ್ ಮಾಡಿ, ನೋಡಿದವರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತು ಟೌನಿಗೆ ಹೋಗಿದ್ದೆ. ಟೌನಲ್ಲಿ ಹಿಂಗೇನು ಶಾಪಿಂಗ್ ಮಾಡ್ತಾ ಇದ್ದೇನೆ, ಯಾರೊಬ್ಬರು ವಿಶ್ ಮಾಡ್ತಾ ಇದ್ದಾರೆ. ವಿಶ್ ಮಾಡಿ, ಯಾರು ನೀವು ಗೊತ್ತಾಗಿಲ್ಲಲ್ಲ ನನಗೆ ಅಂತ ಹೇಳಿದಾಗ, ನಾನು ನಿಮ್ಮ ವಿಡಿಯೋನ ನೋಡ್ತಿರ್ತೇನೆ, ಸಬ್ಸ್ಕ್ರೈಬ್ ಮಾಡಿದ್ದೇನೆ ಅಂತ ಹೇಳುವಾಗ ಒಂದು ಖುಷಿ ಆಯಿತು ನನಗೆ. ಅಂದರೆ ಅವರಾಗೆ ಬಂದು ಮಾತಾಡಿಸಿದ್ದಾರೆ. ತುಂಬ ವೀಡಿಯೋಸ್ ಮಾಡಿಲ್ಲ ನಾನು, ಒಂದು 66 ವೀಡಿಯೋಸ್ ಮಾಡಿದ್ದೇನೆ. ಅದೇನು ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗುವ ಹಾಗೆಲ್ಲ, ನನಗೆ ಗೊತ್ತಿರೋ ರೀತಿಯಲ್ಲಿ ಮಾಡಿದ್ದೇನೆ. ಆದರೂ ಅವರೊಂದು ಖುಷಿಯಲ್ಲಿ ಅವ್ರು ಮಾತಾಡಿದಾಗ ಇವತ್ತು ನನಗಂತೂ ಖುಷಿ ಆಯಿತು. ಈಗ ಒಂದು ವಿಡಿಯೋ ಮಾಡೋದಷ್ಟೇ ಅಲ್ಲ, ಅದನ್ನ ಎಡಿಟ್ ಮಾಡಿ, ಅದಕ್ಕೆ ವಾಯ್ಸ್ ಕೊಟ್ಟು ಅದನ್ನೆಲ್ಲ ಹಾಕೋಕ್ಕೆ ಟೈಮ್ ಬೇಕು. ನನ್ನ ಕೆಲಸದ ಮಧ್ಯದಲ್ಲಿ ಆ ಕೆಲಸನೂ ನಾನು ಮಾಡ್ತಿದ್ದೇನೆ. ಅದಕ್ಕೆ ಖುಷಿ ಪಡೋರು ಸ್ವಲ್ಪ ಜನ ಆದರೆ, ಇವಳಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಥವಾ ಇದೆಲ್ಲ ಬೇಕಾ ಅನ್ನೋರು ತುಂಬ ಜನ ಇದ್ದಾರೆ. ಹಾಗೆ ಹೇಳುವವರಿಗೆ ನಂದೊಂದು ಮಾತು, ಯಾವುದು ಕೂಡ ಈಸಿಯಾಗಿ ಆಗೋದಿಲ್ಲ. ಅದನ್ನ ನಾವು ಸ್ವಲ್ಪ ಎಂತ ಸಹ ಮಾಡಬೇಕಿದ್ರೂ ನಮ್ಮ ಪ್ರಯತ್ನ ಬೇಕು. ಆ ಪ್ರಯತ್ನನ ನಾನು ಮಾಡ್ತಾ ಇದ್ದೇನೆ. ಅದು ಮಾಡಿದ ತಕ್ಷಣ ದೊಡ್ಡ ಯಶಸ್ಸು ಕಾಣಬೇಕು ಅಂತ ಅಲ್ಲ, ಆದರೆ ನನ್ನ ಸಣ್ಣ ಪ್ರಯತ್ನದಲ್ಲಿ ನಾನು ಖುಷಿ ಪಡ್ತಾ ಇದ್ದೇನೆ. ಖಂಡಿತ ನೀವು ಅದಕ್ಕೆ ಕೈ ಜೋಡಿಸಿ, ಏನೇನೋ ಅವಹೇಳನದ ಮಾತು ಬೇಡ ಹಿಂದೆಯಿಂದ, ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ಯಾರಾದರೂ ಅಷ್ಟೇ, ನಾನು ಅಂತಲ್ಲ, ತುಂಬ ಜನ ಏನೇನೋ ಮಾಡೋಕ್ಕೆ ಹೊರಟಿರ್ತಾರೆ. ಅವರಿಗೆ ಸಾಧ್ಯ ಆದಷ್ಟು, ನಮ್ಮ ಕೈಲಾದಷ್ಟು ಒಳ್ಳೆ ಮಾತನ್ನು ಹೇಳಿ ಪ್ರೋತ್ಸಾಹ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ರೆ ಅವರಿಗೊಂದು ಕೆಲಸ ಮಾಡೋದಕ್ಕೆ ಹುಮ್ಮಸ್ಸಿರುತ್ತೆ. ನನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ವಿಡಿಯೋಗಳನ್ನು ಮಾಡ್ತಾ ಇಲ್ಲ, ನನಗೆ ಬೇಕಾದಷ್ಟು ಕೆಲಸ ಇದೆ. ಆದರೂ ನನ್ನದೊಂದು ಸಣ್ಣ ಪ್ರಯತ್ನ ಇದು. ಯಾರಿಗೆಲ್ಲ ನಾವು ರೀಚ್ ಆಗ್ತೇವೆ ಅನ್ನೋದು, ಹಾಗೆ ನಾವು ನಮ್ಮನ್ನ ಯಾರೆಲ್ಲ ಗಮನಿಸ್ತಾರೆ ಅಂತ ಅನ್ನೋದು ಗೊತ್ತಾಗ್ತಿದೆ ಇದರಲ್ಲಿ. ಇವತ್ತು ಮಾತಾಡಿದ ಆಂಟಿಗೆ ಈ ವಿಡಿಯೋ ನೋಡಿದರೆ ತುಂಬ ಥ್ಯಾಂಕ್ಸ್ ಆಂಟಿ. ಖುಷಿ ಆಯ್ತು ನನಗೆ ನೀವು ಮಾತಾಡಿಸಿದ್ದಕ್ಕೆ. ಜೊತೆಗೆ ಇವತ್ತು ನಿನ್ನೆ ದ್ವಿತೀಯ PUC ರಿಸಲ್ಟ್ ಬಂತು. ಖಂಡಿತ ಒಳ್ಳೆಯ ಅಂಕ ತೆಗೆದಿರೋ ಎಲ್ಲ ಮಕ್ಕಳಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ಹಾಗಂತ ಕಮ್ಮಿ ಮಾರ್ಕ್ ತೆಗೆದವರಿಗೆ ಏನು ಬೈತಾ ಇಲ್ಲ, ದೂರ್ತಾ ಇಲ್ಲ. ಖಂಡಿತ ನಿಮ್ಮ ಪ್ರಯತ್ನ ನೀವು ಮಾಡಿರ್ತೀರ. ಅಂತೂ ಫೇಲ್ ಆದವರಿಗೂ ಅಷ್ಟೇ, ಮುಂದೆ ಸಹ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇದೆ. ಖಂಡಿತ ಪ್ರಯತ್ನ ನಾವು ಮಾಡಿ, ನೀವು ಯಶಸ್ಸು ಮುಂದೆ ಸಹ ಸಿಗತ್ತೆ. ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಮಾಡಿ ಯಶಸ್ಸು ತಗೊಳ್ಳಿ. ಯಾವುದೇ ಕೆಟ್ಟ ಆಲೋಚನೆಯಿಂದ ದುಡುಕೋದು, ಏನಾದರೂ ಮಾಡ್ಕೊಳ್ಳೋದು ಎಲ್ಲ ಮಾಡಬೇಡಿ. ಇನ್ನು ಪೋಷಕರಿಗೆ ಕಿವಿ ಮಾತು, ಮಕ್ಕಳನ್ನು ತುಂಬ ಮಾರ್ಕ್ ತಗೊಂಡವರಿಗೆ ಕಂಪೇರ್ ಮಾಡಬೇಡಿ. ನಮ್ಮ ಮಕ್ಕಳನ್ನು ಖಂಡಿತ ಅವರು ಕಂಪೇರ್ ಮಾಡಿದ ತಕ್ಷಣ ಅವರ ಆತ್ಮವಿಶ್ವಾಸ ಇನ್ನೂ ಕುಗ್ಗತ್ತೆ. ಯಾವಾಗಲೂ ನಾವು ಇನ್ನೊಬ್ಬರಿಗೆ ಕಂಪೇರ್ ಮಾಡಿದಾಗಲೇ ಅರ್ಧ ಆತ್ಮವಿಶ್ವಾಸ ಅವರು ಕಳೆದುಕೊಳ್ತಾರೆ. ಹಾಗಾಗಿ ಕಂಪೇರ್ ಮಾಡಬೇಡಿ. ಆದಷ್ಟು ಪ್ರೋತ್ಸಾಹ ಕೊಟ್ಟು ಮಕ್ಕಳನ್ನು ಓದಿಸಿ, ಬರೆಸಿ, ಮತ್ತು ಮಾರ್ಕ್ಸ್ ತಗೊಳ್ಳೋ ಹಾಗೆ ಮಾಡಿ. ಇವತ್ತಿನ ವಿಶೇಷ ಎಂತ ಸಹ ಇಲ್ಲ ವಿಡಿಯೋದಲ್ಲಿ. ನಾನು ನಿಶಿ ಸ್ಟೋರಲ್ಲಿದ್ದೇನೆ. ಹಾಗೆ ನನಗೆ ಸಹ ಕೆಲವು ಕಮೆಂಟ್ ವಿಡಿಯೋ ನೋಡಿ ಕೆಲವರು ಹಿಂದೆಯಿಂದ ಮಾತಾಡೋರಿದ್ದಾರೆ, ಅವರಿಗೋಸ್ಕರ ಈ ವಿಡಿಯೋ. ಜೊತೆಗೆ ಇವತ್ತು ಇನ್ನು ನೆಕ್ಸ್ಟ್ SLC ರಿಸಲ್ಟ್ ಬರುವ ಮಕ್ಕಳಿಗೆಲ್ಲ ಒಂದು ನನ್ನ ಕಿವಿ ಮಾತಷ್ಟೇ. ಖಂಡಿತ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ.